ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದ ತಪ್ಪಲಲ್ಲಿ ಈಗ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿದೆ. ತೀಲಾಕುಂಟಹಳ್ಳಿ ಹಾಗೂ ವರ್ಲಕೊಂಡ ಗ್ರಾಮಸ್ಥರ ಬದುಕಿಗೆ ಆಸರೆಯಾಗಿರುವ ನೂರಾರು ಎಕರೆ ಅರಣ್ಯ ಮತ್ತು ಗೋಮಾಳ ಜಮೀನನ್ನ ಕಬಳಿಸಲು ಕ್ರಷರ್ ಮಾಫಿಯಾ ಸಂಚು ರೂಪಿಸಿದ. ಅಚ್ಚರಿ ಎಂದರೆ ಈ ಪ್ರದೇಶದಲ್ಲಿ ಮರಗಳೇ ಇಲ್ಲ ಅಂತ ಸುಳ್ಳು ವರದಿ ನೀಡಿ ಅಧಿಕಾರಿಗಳು ಮಾಫಿಯಾಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಕ್ರಷರ್ ಬಂದ್ರೆ ಅಂತರ್ಜಲ ಕುಸಿಯುತ್ತೆ, ರೈತರ ಜಮೀನು ಬಂಜರವಾಗುತ್ತೆ, ಜೊತೆಗೆ ನವಿಲು ಜಿಂಕೆಯಂತಹ ವನ್ಯಜೀವಿಗಳ ಆವಾಸ ಸ್ಥಾನವು ನಾಶವಾಗುತ್ತೆ ಅಂತ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ತಡೆ ನೀಡಲು ಸೂಚಿಸಿದ್ರು. ಗ್ರಾಮಸ್ಥರು ಈಗ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಬೇಕು ಮತ್ತು ಸುಳ್ಳು ವರದಿ ಕೊಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ನಮ್ಮ ಪರಿಸರಕ್ಕೆ ಧಕ್ಕೆ ಬಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ, ಚೀಲಕುಂಟಹಳ್ಳಿ ಗ್ರಾಮಸ್ಥರು, ಗುಡಿಬಂಡೆ ತಾಲೂಕು ಗುಡಿಬಂಡೆ. ವಿಷಯ: ಗುಡಿಬಂಡೆ ತಾಲೂಕು ವರ್ಲಕೊಂಡೆ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 168ರ ಗೋಮಾಳ ಅರಣ್ಯ ಜಮೀನನ್ನು ಉಳಿಸುವ ಬಗ್ಗೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮೇಲ್ಕಂಡ ಸರ್ವೆ ನಂಬರ್ 168ರ ವಿಸ್ತೀರ್ಣದಲ್ಲಿ ಈಗಾಗಲೇ ಜಲ್ಲಿ ಕ್ರಷರ್ಗಳಿಗೆ ಮಂಜೂರಾತಿ ಕೊಟ್ಟಿರುತ್ತದೆ. 168 ಸರ್ವೆ ನಂಬರ್ ವರ್ಲಕೊಂಡ ಗ್ರಾಮ ಪಂಚಾಯತಿಗೆ 25 ಎಕರೆ ಕೊಟ್ಟಿರುತ್ತಾರೆ. ಇನ್ನು 100 ಎಕರೆ ಭೌಗೋಳಿಕ ಪ್ರದೇಶದಲ್ಲಿ ದಟ್ಟ ಅರಣ್ಯವಿರುತ್ತದೆ. ಆದರೂ ಈ ಅರಣ್ಯ ಪ್ರದೇಶವನ್ನು ಬಲಾಢ್ಯರು B1 ಫಾರಂಗಳಿಗೆ ಸೇಫರ್ ಝೋನ್ಗೆ ಅರ್ಜಿಗಳನ್ನು ಸಲ್ಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಂಜೂರಾತಿಯನ್ನು ಕೋರಿರುತ್ತಾರೆ. ಆದರೆ 168ರ ಸರ್ವೆ ನಂಬರ್ ಜಮೀನು ಗೋಮಾಳ ಮತ್ತು ಅರಣ್ಯ ಪ್ರದೇಶವಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಮಂಜೂರಾತಿ ಸಮಿತಿಗೆ ಸುಳ್ಳು ಎನ್ನುವಸಿ ನಿರಪೇಕ್ಷಣಾ ಪತ್ರ, ನೋ ಅಬ್ಜೆಕ್ಷನ್ ಲೆಟರ್ಗಳನ್ನು ನೀಡಿರುತ್ತಾರೆ. ಕಾರಣ, ಪ್ರಸ್ತುತವಾಗಿ ಅರಣ್ಯ ಮರಗಳು ದಟ್ಟವಾಗಿ ಇರುತ್ತವೆ. ತಾಲೂಕು ಇಲಾಖೆಯಿಂದ ಮತ್ತು ಅರಣ್ಯ ಇಲಾಖೆಯಿಂದ ಎನ್ಒಸಿಗಳನ್ನು ಕೊಡುವಾಗ ಮರಗಳ ಭೂಮಿಯನ್ನು ಮರಗಳಿಲ್ಲ ಎಂದು ವರದಿ ನೀಡಿರುತ್ತಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಗುಡಿಬಂಡೆ ತಾಲೂಕು ಗಣಿಗಾರಿಕೆಯ ಕ್ರಷರ್ಗಳಿಂದ ನಡೆಯುವ ಮಾಲಿನ್ಯವು ಜಾಸ್ತಿ ಆಗಿದೆ. ಈ ಮಾಲಿನ್ಯವನ್ನು ಮತ್ತು ಧೂಳನ್ನು ತಡೆಯಲು ಈ ಮರಗಳು, ಅರಣ್ಯ ಮರಗಳು ಸಹಕಾರಿಯಾಗಿರುತ್ತವೆ. ಅದರ ಜೊತೆಗೆ ವರ್ಲಕೊಂಡ ಪಂಚಾಯಿತಿ ಅನೇಕ ಗ್ರಾಮಗಳಿಗೆ ದನಕರುಗಳು ಮೇಯುವ ಜಾಗವಾಗಿರುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ B1ಗಳನ್ನು ನೀಡದೆ ಮಾನದಂಡಗಳನ್ನು ಇಟ್ಟಿರುತ್ತಾರೆ. ಅದೇ ರೀತಿ ಗುಡಿಬಂಡೆ ತಾಲೂಕು ಸರ್ವೆ ನಂಬರ್ 168 B1ಗಳನ್ನು ನೀಡದೆ ಅರಣ್ಯ ಪ್ರದೇಶವನ್ನು ಅರಣ್ಯ ಪ್ರದೇಶಕ್ಕೆ ಸೀಮಿತಗೊಳಿಸಲು ಕೋರುತ್ತೇವೆ. ಇದರ ವಿಚಾರವಾಗಿ ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕರು, ಬಾಗೇಪಲ್ಲಿ ಕ್ಷೇತ್ರ, ಇವರು ಮಾನ್ಯ ದಕ್ಷ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿಯನ್ನು ಮಾಡಿ ನನ್ನ ಕ್ಷೇತ್ರದ ವರ್ಲಕೊಂಡ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 168ರ B1ಗಳನ್ನು ಕೊಡಬಾರದೆಂದು ತಿಳಿಸಿರುತ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಈ ಅರಣ್ಯ ಪ್ರದೇಶವನ್ನು ಸ್ಥಳ ತನಿಖೆ ಮಾಡಿ ಕಾನೂನು ಬಾಹಿರವಾಗಿ B1 ಮಂಜೂರಾತಿಗೆ ನಿರಪೇಕ್ಷಣಾ ಪತ್ರಗಳನ್ನು ನೀಡುವ ಅರಣ್ಯ ಇಲಾಖೆ ಮತ್ತು ರಾಜಸ್ವ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಂಡು ಈ ಮೇಲ್ಕಂಡ ಸರ್ವೆ ನಂಬರ್ 162 ಜಮೀನು ಯಥಾಸ್ಥಿತಿ ಮುಂದುವರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಪ್ರದೇಶವನ್ನು ಸುಮಾರು ವರ್ಷಗಳಿಂದ ಅರಣ್ಯ ಭೂಮಿಯನ್ನಾಗಿ ಮಾಡಿ ನೀಲಗಿರಿ ಮರಗಳನ್ನು ದಟ್ಟ ಅರಣ್ಯವಾಗಿ ಬೆಳೆಸಿರ್ತಕ್ಕಂಥ ಒಂದು ಭೂಮಿಯನ್ನು ಎಲ್ಲ ಇಲ್ಲಿ ತಾಲೂಕು ಕಚೇರಿಯಿಂದ ಇರ್ಬೋದು ಅಥವಾ ಫಾರೆಸ್ಟ್ ಇಲಾಖೆಯಿಂದ ಇರ್ಬೋದು B1 ಫಾರ್ಮ್ ಮಾಡೋದಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಫೈಲ್ ಹೋಗಿದೆ. ಗೌರವಾನ್ವಿತ ಶಾಸಕರ ಒಂದು ಆದೇಶದಂತೆ ಆ B1 ಫಾರ್ಮ್ಗಳು ನಿಲ್ಲಿಸಬೇಕು. ಕಾರಣ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ B1 ಫಾರ್ಮ್ ಕೊಡಬಾರದು ಅನ್ನುವಂಥದ್ದನ್ನು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅದನ್ನು ಮುಂದುವರಿದ ಭಾಗವಾಗಿ ಗುಡಿಬಂಡೆ ತಾಲೂಕು ವರ್ಲಕೊಂಡ ಭೂ ಪ್ರದೇಶವನ್ನು ಕೂಡ ಆ B1 ಫಾರ್ಮ್ ಕೊಡಬಾರದು ಅನ್ನುವಂಥದ್ದನ್ನು ನಿರ್ಣಯ ತಾವು ತೆಗೆದುಕೊಳ್ತಕ್ಕಂಥ ಒಂದು ಇದನ್ನು ಮನವಿಯನ್ನು ಈ ಸಾರ್ವಜನಿಕರ ಪರವಾಗಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಒಂದು ಭಾಗ ಈಗಾಗಲೇ ಅದರಲ್ಲಿ ವೈಯಕ್ತಿಕವಾಗಿ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮಗೆ ಒಂಥರ ಶಕ್ತಿ ಅಂತ ಇದ್ದೀರಿ. ನಾವು ವೈಯಕ್ತಿಕವಾಗಿ ನಿಮಗೆ ಆಧಾರದ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಎರಡನೇದಾಗಿ, ವಾಸ್ತವಿಕತೆ ನಮ್ಮ ವಾದ ಇಷ್ಟೇ, ದಟ್ಟ ಅರಣ್ಯವನ್ನು B1 ಫಾರ್ಮ್ಗಳು ಯಾವುದೇ ಒಂದು ಮರಳಿಲ್ಲ ಅನ್ನೋದನ್ನು ಫೈಲ್ ಮಾಡಿ ಕಳಿಸಿದಾರಲ್ಲ, ಅದಕ್ಕಿಂತ ಒಂದು ಘೋರ ದುರಂತ ಬಂದೊಂದಿಲ್ಲ. ಯಾಕೆಂದರೆ ತಮಗೇನು ಗೊತ್ತಿರಲ್ಲ ಇದು. ಹಾಗಾಗಿ
ಹೆಚ್ಚಿನ ವಿಚಾರಗಳು ಬೇಡ. ನಮ್ಮಿರ್ತಕ್ಕಂಥ ವೈಯಕ್ತಿಕ ಕಾಳಜಿ, ನೆನ್ನೆ ಮಾನ್ಯ ದಂಡಾಧಿಕಾರಿಗಳು ಕೂಡ ಸ್ಥಳ ತನಿಖೆ ಮಾಡಿದ್ದಾರೆ. ಒಂದು ದೊಡ್ಡ ಚೆಕ್ ಡ್ಯಾಮ್ ಅನ್ನು ಮಾಡಿಸಿದ್ದೀವಿ ನಾವು. ಆ ಚೆಕ್ ಡ್ಯಾಮ್ ಅನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ನಮ್ಮ ವೈಯಕ್ತಿಕ ಬೇಡಿಕೆ ಆ ಫಾರೆಸ್ಟ್ ಅರಣ್ಯವನ್ನು ಉಳಿಸಬೇಕು. ಆ 100 ಎಕರೆ ಜಮೀನನ್ನು ಪಂಚಾಯಿತಿಗೆ ಪ್ರಾಪರ್ಟಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ನಮ್ಮ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ, ನಾನು ಎಲ್ಲ ಯಾರು ಬಲಾಟಿದಿರ್ಬೋದು ಆ B1 ಫಾರಮ್ಗಳನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡುವಂಥ ಶಕ್ತಿ ಈಗ ಜಿಲ್ಲಾಧಿಕಾರಿಗಳಿಗೂ ತಮಗಿದೆ. ತಮ್ಮ ಮೇಲೆ ಭರವಸೆ ಇಟ್ಟೀಗ ಈಗಾಗಲೇ ಅಂದವೇನೆ ಹಂಗೆ ನೀವು ಒಂದು ಸ್ಥಳ ತನಿಖೆ ಮಾಡಿ. ಈಗ ಅದರ ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಇರೋದು, ವಾಸ್ತುಕತೆ ನಿಮಗೂ ಮನದಟ್ಟಾಗ್ತದೆ. ಸರ್ವೇಗಳು ಕಲಿಸಿ ಎಲ್ಲ ಬೌಂಡ್ರಿಗಳನ್ನು ಹಾಕಿ ಯಾರು ಅದನ್ನು ಒತ್ತುವರಿ ಮಾಡಿ ಮರಗಳು ಹೊಡೆದಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಂಡು ಆ ಭೂಮಿಯನ್ನು ಉಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀವಿ.